ಸರ್ಕಾರಿ ಪ್ರೌಢಶಾಲೆ ಎಂ ತುಂಬರಗುದ್ದಿ. ಗಣಿ ಸಂಪತ್ತಿನ ನಾಡು ಬಳ್ಳಾರಿ ಜಿಲ್ಲೆಯ ಸ್ಕಂದಸಿರಿಬೀಡು ಎಂದೇ ಹೆಸರಾದ ಸಂಡೂರು ತಾಲೂಕಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಅರಳುತ್ತಿರುವ ಸುಂದರ ಶಾಲೆ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ರವರ 10 ಎಕರೆ ಭೂದಾನದ ನೆರವಿನಿಂದ ಪ್ರಾರಂಭವಾದ ಪ್ರೌಢಶಾಲೆಯು ಇಂದು 9 ಮತ್ತು 10ನೇ ತರಗತಿಯ 142 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬದುಕು ಕಟ್ಟಿಕೊಳ್ಳುವ ಉತ್ತಮ ಅವಕಾಶಗಳನ್ನು ಒದಗಿಸುತ್ತಿದೆ. ವಿಶಾಲವಾದ ಶಾಲಾ ಕಾಂಪೌಂಡ್, ರನ್ನಿಂಗ್ ಟ್ರ್ಯಾಕ್, ವಿಜ್ಞಾನ ಪ್ರಯೋಗಾಲಯ, ಭೋಜನಾಲಯ ಹಾಗೂ ವಿಶಾಲವಾದ ಸಭಾಂಗಣ, ಸಿಸಿ ಕ್ಯಾಮೆರಾಗಳು ಮಕ್ಕಳಿಗೆ ಸುರಕ್ಷಿತ ಮತ್ತು ಸಂತಸದಾಯಕ ಕಲಿಕೆಗೆ ನೆರವಾಗಿವೆ. ಸರ್ವತೋಮುಖ ಕಲಿಕೆಗಾಗಿ ಹೆಸರಾದ ಶಾಲೆಯು ಎಸ್ಎಸ್ಎಲ್ಸಿಯಲ್ಲಿ 5 ಬಾರಿ 100% ಫಲಿತಾಂಶ, 4 ಬಾರಿ ತಾಲೂಕು ಟಾಪರ್ಸ್ ಲ್ಯಾಪ್ಟಾಪ್ ಪ್ರಶಸ್ತಿ, ಉತ್ತಮ ಹಸಿರು ಶಾಲೆ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಪ್ರಶಸ್ತಿಗಳು ಹಾಗೂ ಸತತ 2 ಬಾರಿ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ವಿಶೇಷವಾಗಿ 2025ರಲ್ಲಿ ಉತ್ತಮ ಎಸ್ಡಿಎಂಸಿ ಪ್ರಶಸ್ತಿ ಪಡೆದಿರುವುದು ಶಾಲೆಯಲ್ಲಿ ಸಮುದಾಯದ ಸಹಭಾಗಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಶಾಲೆಯಲ್ಲಿನ ಪರಮಾಣು ವಿಜ್ಞಾನ ಕಲಿಕಾ ಕೇಂದ್ರವು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ಹೆಚ್ಚಿಸಲು ನೆರವಾಗಿದೆ. ವೈಜ್ಞಾನಿಕ ಚಿತ್ರಪಟಗಳು, ಗೋಡೆ ಬರಹಗಳು ಹಾಗೂ ಬೇರೆ ಬೇರೆ ವೈಜ್ಞಾನಿಕ ಸಂಸ್ಥೆಗಳಿಂದ ಪೂರೈಸಲಾದಂತಹ ಉಪಕರಣಗಳು ಮಕ್ಕಳಲ್ಲಿ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ ಮತ್ತು ಕುತೂಹಲಭರಿತವಾಗಿ ಕಲಿಯಲು ಸಹಾಯಕವಾಗಿದೆ. ಹಾಗೆಯೇ ಇಲ್ಲಿ ಸ್ಥಾಪಿತವಾದಂತಹ ಭಾಷಾ ಪ್ರಯೋಗಾಲಯವು ಮಕ್ಕಳಲ್ಲಿ ವ್ಯಾಕರಣ ಮತ್ತು ಭಾಷಾ ಜ್ಞಾನವನ್ನು ಹೆಚ್ಚಿಸುವಲ್ಲಿ ನೆರವಾಗಿದೆ. ಈ ಪ್ರಯೋಗಾಲಯ ಮತ್ತು ಭಾಷಾ ಪ್ರಯೋಗಾಲಯವು ತಾಲೂಕಿನ ವಿವಿಧ ಶಾಲೆಗಳು, ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬರುವ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ಕೈ ಬೀಸಿ ಕರೆಯುತ್ತಿದೆ. ಈ ಪ್ರಯೋಗಾಲಯಕ್ಕೆ ಭೇಟಿ ನೀಡಿದ ರಾಜ್ಯ, ವಿಭಾಗ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರಯೋಗಾಲಯ ಮಾಡಿದವರಿಂದ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಸುಮಾರು 50ರಿಂದ 100 ವಿದ್ಯಾರ್ಥಿಗಳು ಈಗ ವಿಜ್ಞಾನ, ಇಂಜಿನಿಯರಿಂಗ್, ಮೆಡಿಕಲ್ ವಿಭಾಗದಲ್ಲಿ ಒಂದು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಅಂಬರೀಶ್ ಸ್ವರ್ಣದವರು ಅಲ್ಲಿ ಚಾರ್ಜ್ ಅನ್ನು ತೆಗೆದುಕೊಂಡು ಇವತ್ತ ಅವರೊಬ್ಬ ವಿಜ್ಞಾನ ಮತ್ತು ಗಣಿತ ಬೋಧನೆಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರತಕ್ಕಂಥ ಸಂಪನ್ಮೂಲ ಶಿಕ್ಷಕರಾಗಿರೋದ್ರಿಂದ ಶಾಲೆಯ ಒಟ್ಟು ಶಿಕ್ಷಕರನ್ನ ಒಂದು ತಂಡವಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಗುಣಾತ್ಮಕ ಶಿಕ್ಷಣದ ಒಂದು ರೂಪರೇಷೆಗೆ ಅನೇಕ ರೀತಿಯ ಹೊಸ ಅನ್ವೇಷಣೆಗಳನ್ನ ಇಲ್ಲಿ ಮಾಡ್ತಾ ಇರೋದನ್ನು ಕೂಡ ಇಲಾಖೆ ನಿರಂತರವಾಗಿ ಗಮನಿಸ್ತಾ ಇದೆ. ಸಾಧನೆ ಶಿಖರ ಮುಂದೆ ಸಾಗಲಿ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ನಮಸ್ಕಾರ. ಶಾಲೆಯಲ್ಲಿನ ಪ್ರತಿದಿನದ ಶಿಸ್ತುಬದ್ಧ ಪ್ರಾರ್ಥನಾ ಚಟುವಟಿಕೆಗಳು, ಸಂಜೆ ವೇಳೆಯಲ್ಲಿ ಜಿಮ್ನಲ್ಲಿ ಮಾಡುವ ದೈಹಿಕ ಕಸರತ್ತು, ಹಾಗೆಯೇ ಗ್ರಾಮ ಪಂಚಾಯತ್ ಯರ್ರಯ್ಯನಹಳ್ಳಿಯಿಂದ ಕೊಡ್ತಾ ಇರತಕ್ಕಂಥ 20 ಪತ್ರಿಕೆಗಳನ್ನು ಓದುವ ಅಭ್ಯಾಸ ಮಕ್ಕಳಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳನ್ನು ಅವರು ಕಲೀಲಿಕ್ಕೆ ಅತ್ಯಂತ ಸಹಕಾರಿಯಾಗಿದೆ. ನಾವು ಎಂ ತುಂಬರಗುದ್ದಿ ಪ್ರೌಢಶಾಲೆಯ ಆವರಣಕ್ಕೆ ಬಂದರೆ ನಮಗೆ ಗೊತ್ತಾಗ್ತದೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಶಿಕ್ಷಕರ ದೈನಂದಿನ ಪಾಠ ಪ್ರವಚನ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪೋಷಕರು, SDMC ಅವರು, ಸ್ಥಳೀಯ ಸರ್ಕಾರದ ಭಾಗವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಇವರ ಒಂದು ಧನ್ಯತೆಯ ಭಾವ ಆ ಶಾಲೆಯ ಆವರಣದೊಳಗೆ ಕಾಲಿಟ್ಟರೆ ಗೊತ್ತಾಗುತ್ತೆ. ಇದೊಂದು ದೇವಾಲಯ ಅಂತ ಹೇಳಿ. ಶಾಲೆಯ ಬಹುದೊಡ್ಡ ಆಸ್ತಿ ಎಂದರೆ ಅದು ಆವರಣ. ವಿಶಾಲವಾದಂತಹ ಆವರಣದಲ್ಲಿ ಮಕ್ಕಳು ಪಥಸಂಚಲನ, ನಿರಂತರ ಯೋಗಾಭ್ಯಾಸ, ವಾರದ ಅಭ್ಯಾಸ ಕ್ರಮಗಳಾಗಿರಬಹುದು,
ಹಾಗೆಯೇ ವಿವಿಧ ಕ್ರೀಡಾ ಚಟುವಟಿಕೆಗಳಿಗೆ ಅತ್ಯಂತ ಸಹಕಾರಿಯಾದಂತಹ ಬಹುದೊಡ್ಡ ಕ್ರೀಡಾಂಗಣವನ್ನು ಹೊಂದಿರುವುದು ನಮ್ಮ ಶಾಲೆಯ ಹೆಮ್ಮೆಯ ಸಂಗತಿ. ಗ್ರಾಮ ಪಂಚಾಯತ್ನ ನರೇಗಾ ಯೋಜನೆಯಲ್ಲಿ ರೂಪಿತವಾದಂತಹ 400 ಮೀಟರ್ ಟ್ರ್ಯಾಕ್ ಆಗಿರಬಹುದು ಅಥವಾ ವಿವಿಧ ಅಂಕಣಗಳಾಗಿರಬಹುದು, ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಕ್ರೀಡೆಯ ಆಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಸಾಕಷ್ಟು ಬಹುಮಾನಗಳನ್ನು ಗೆಲ್ಲಲಿಕ್ಕೆ ಅತ್ಯಂತ ಸಹಕಾರಿಯಾಗಿದ್ದಾವೆ. ವಲಯ ಮಟ್ಟದ ಚಾಂಪಿಯನ್, ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಪ್ರಶಸ್ತಿಗಳು ಶಾಲೆಯ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿವೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಿರ್ಮಾಣವಾದ ವಿಶಾಲವಾದ ಭೋಜನಾಲಯ ನೂರಾರು ಮಕ್ಕಳು ಒಂದೇ ಕಡೆ ಕುಳಿತುಕೊಂಡು ಊಟ ಮಾಡುವುದರ ಜೊತೆಗೆ ಏಕತೆಯ ಪಾಠ ಕಲಿಯಲು ಸಹಾಯಕವಾಗಿದೆ. ಅಲ್ಲದೆ ದಾನಿಗಳಿಂದ ಪಡೆದಂತಹ ರೆಫ್ರಿಜರೇಟರ್, ಶುದ್ಧ ಕುಡಿಯುವ ನೀರಿನ ಘಟಕ, ಬಿಸಿಯೂಟ ಯೋಜನೆಯನ್ನು ಸಬಲೀಕರಣಗೊಳಿಸಿದೆ. ಅಲ್ಲದೆ SDMCಯವರ ಸಹಕಾರದಲ್ಲಿ ನಿರ್ಮಾಣವಾದ ಕೈತೋಟವು ಸಮುದಾಯದ ಸಹಭಾಗಿತ್ವಕ್ಕೆ ಮತ್ತೊಂದು ಸಾಕ್ಷಿಯಾದರೆ ಮಕ್ಕಳಲ್ಲಿ ಕೃಷಿ ಪಾಠ ಕಲಿಸಲು ಸಹಾಯಕವಾಗಿದೆ. ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ನೀಡಿರುವುದು, ಸುರಕ್ಷತೆಗಾಗಿ 13 CC ಕ್ಯಾಮೆರಾ ಅಳವಡಿಸಿರುವುದು, ನಿರಂತರ ಕಲಿಕೆ ಹಾಗೂ ಬಾಲ್ಯ ವಿವಾಹ ಮುಕ್ತ ಅಭಿಯಾನಗಳು ಪಾಲಕರಲ್ಲಿ, ಸಮುದಾಯದ ಜನರಲ್ಲಿ ಶಾಲೆಯ ಬಗೆಗೆ ಅಪಾರ ಗೌರವ ಬರುವಂತೆ ಮಾಡಿವೆ. ಅಲ್ಲದೆ ಈ ಕ್ರಮಗಳಿಂದಾಗಿ ವರ್ಷದಿಂದ ವರ್ಷಕ್ಕೆ ದಾಖಲಾತಿಯೂ ಹೆಚ್ಚುತ್ತಿದೆ. ಶಾಲೆಯು ಸಮಗ್ರ ಬೆಳವಣಿಗೆ ಹಾಗೂ ಅವಕಾಶಗಳಿಂದಾಗಿ 2025-26ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಮೇಲ್ದರ್ಜೆಗೇರಿದೆ. ಪ್ರಸ್ತುತ ವಿದ್ಯಾಂಜಲಿ 5.0 ಅಭಿಯಾನ ಹಾಗೂ ನಮ್ಮ ಶಾಲೆ ನಮ್ಮ ಕೊಡುಗೆ ಅಭಿಯಾನದ ಭಾಗವಾಗಿ ನಾವು ಆರಂಭಿಸಿದ 14,000 ಚದುರ ಅಡಿ ಕಾಂಪೌಂಡಿಗೆ ಚಿತ್ರ ಬಿಡಿಸುವ ನಮ್ಮ ನಡೆ ಹೊಸತನದ ಕಡೆ ಅಭಿಯಾನವು ಹಿರಿಯ ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ಸಂಘ ಸಂಸ್ಥೆಗಳ ನೆರವಿನಿಂದ ಇತಿಹಾಸ ಸೃಷ್ಟಿಸುವತ್ತ ಸಾಗುತ್ತಿದೆ. ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಕೃಷಿ, ಆರೋಗ್ಯ, ಮೌಲ್ಯಾಧಾರಿತ ಬರಹಗಳು, ಪಾಠಾಧಾರಿತ ಚಿತ್ರಗಳು ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗುತ್ತಿವೆ. ನಮ್ಮ ಈ ಕ್ರಮಗಳಿಂದಾಗಿ, ಸಮುದಾಯದ ಸಹಭಾಗಿತ್ವದಿಂದಾಗಿ 2ನೇ ಬಾರಿಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ SDMC ಪ್ರಶಸ್ತಿಗೆ ಮುನ್ನಡೆದಿರುವುದು ನಮ್ಮ ಶಾಲೆಯ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ. ನನ್ನ ಹೆಸರು ಅಮರೇಶ ಸನ್ನದ. ಪ್ರಭಾರಿ ಮುಖ್ಯ ಗುರುಗಳಾಗಿ ಸುಮಾರು 2 ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಎಂ ತುಮರಗುದ್ದಿ 2007ರಿಂದ ಪ್ರಾರಂಭವಾದರೂ ಕೂಡ ಪ್ರಾರಂಭದಲ್ಲಿ ಬಹಳಷ್ಟು ಸೌಲಭ್ಯಗಳನ್ನು ಹೊಂದಿರಲೇ ಇಲ್ಲ. 2018 ನಂತರ ಶ್ರೀಯುತ ಎಂ ತಿಪ್ಪೇಸ್ವಾಮಿಯವರು ಇಲ್ಲಿ ಮುಖ್ಯ ಗುರುಗಳಾಗಿ ಬಂದ ನಂತರ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ವಿಶಾಲವಾದ ಕಾಂಪೌಂಡ್ ಆಗಿರ್ಬೋದು, ಭೋಜನಾಲಯ ಆಗಿರ್ಬೋದು, ವಿಜ್ಞಾನದ ಪ್ರಯೋಗಾಲಯ ಉದ್ಘಾಟನೆ ಆಗಿರ್ಬೋದು, ಟ್ರ್ಯಾಕ್ ಆಗಿರ್ಬೋದು, ಇದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗೇನೆ ಮುಂದಿನ ದಿನಗಳಲ್ಲಿ ವಿಶೇಷವಾದ ಗಣಿತ ಪ್ರಯೋಗಾಲಯ, ವಿಜ್ಞಾನ ಥೀಮ್ ಪಾರ್ಕ್, ಸ್ಪೇಸ್ ಲ್ಯಾಬ್, ಹಾಗೇನೆ ರೋಬೋಟಿಕ್ ಲ್ಯಾಬ್ ಅನ್ನು ಕೂಡ ಸ್ಥಾಪನೆ ಮಾಡುವಂತಹ ಒಂದು ಆಲೋಚನೆ ನಮ್ಮಲ್ಲಿದೆ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಒಂದು ಮಗು ತಾನು ಈ ವ್ಯವಸ್ಥೆಯನ್ನ ದಾಟಿದ ನಂತರ ಸಮಾಜಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನ ಹೊಂದಿರಬೇಕು ಅನ್ನೋದು ನಮ್ಮ ಆಶಯ. ನಮ್ಮ ಇಷ್ಟು ಕನಸುಗಳನ್ನ ಸಾಕಾರ ಮಾಡಲಿಕ್ಕೆ ಗ್ರಾಮಸ್ಥರಾಗಿರಲಿ, ಗ್ರಾಮ ಪಂಚಾಯತಿ ಯರೈನಹಳ್ಳಿ ಆಗಿರ್ಬೋದು, ಹಾಗೇನೆ ಇಲಾಖೆ ಅಧಿಕಾರಿಗಳು, ಮಾನ್ಯ ಶಾಸಕರು, ಹಾಗೇನೆ ಮಾನ್ಯ ಸಂಸದರು ಬಹಳಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಒಂದು ಈ ಪ್ರಯತ್ನವನ್ನ ಗಮನಿಸಿದಂತಹ ಸಿ-ಸ್ಲಿಪ್ ಧಾರವಾಡ ಸಂಸ್ಥೆಗೆ, ಅದರ ಎಲ್ಲ ಅಧಿಕಾರಿ ವರ್ಗಕ್ಕೆ ನಾನು ನಮ್ಮ ಶಾಲೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.